ನಮಸ್ಕಾರ ಗೆಳೆಯರೆ. ನಾನು ನಿಮ್ಮ ಬೆಳಗಾವಿ ವಾಯ್ಸ್ ಚಾನಲ್‌ನಿಂದ ಇವತ್ತೊಂದು ಹೊಸ ವಿಷಯದ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಉನ್ನತ ಶಿಕ್ಷಣ ಪಡೆಯಲು ಬಯಸುವ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ನೀವು ಸ್ಕಿಪ್ ಮಾಡಿದ್ರೆ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ವಿಷಯಗಳು ನಿಮಗೆ ಮಿಸ್ ಆಗುವ ಚಾನ್ಸಸ್ ತುಂಬಾನೇ ಇರುತ್ತೆ. ನೀವು 2026-27ನೇ ಸಾಲಿನ MBA, MCA, ME, MTech ಅಥವಾ ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್ ಕೋರ್ಸ್‌ಗಳಿಗೆ ಪ್ರವೇಶ ಪಡೆಯಬೇಕಂತ ಕಾಯ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ ಇದೆ. ಹೌದು, PGCET 2026 ಪರೀಕ್ಷೆಗೆ ಅಧಿಕೃತವಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಗೆಳೆಯರೆ. ಅರ್ಜಿಯನ್ನು ಯಾವಾಗ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ. ದಯಮಾಡಿ ಈ ವಿಡಿಯೋವನ್ನು ನೋಡಿ. ನಮ್ಮ ಚಾನಲ್‌ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್‌ಗಳಿಗೆ ಯಾರಿಗೆ ನೀಡಿದೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಗೆಳೆಯರೆ, ಮೊದಲು ದಿನಾಂಕದ ಬಗ್ಗೆ ಬರೋಣ. ಪ್ರಮುಖ ದಿನಾಂಕಗಳನ್ನ ನಾನು ನಿಮಗೀಗ ಸ್ಕ್ರೀನ್ ಮೇಲೆ ತರ್ತಾ ಇದ್ದೀನಿ. ದಯಮಾಡಿ ಒಮ್ಮೆ ಇದನ್ನು ನೋಡಿ ಅಥವಾ ಸ್ಕ್ರೀನ್‌ಶಾಟ್ ತೆಗೆದಿಟ್ಕೊಳ್ಳಿ. ಹಾಗೆ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ದಿನಾಂಕವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಅರ್ಜಿ ಸಲ್ಲಿಸಲು ಆರಂಭವಾಗುವ ದಿನಾಂಕ 23/3/2026. ಅಂದರೆ ಇವತ್ತು 11 ಗಂಟೆಯಿಂದ ಈಗಾಗಲೇ ನಿಮಗೆ ಅರ್ಜಿ ಸಲ್ಲಿಕೆಗೆ ಪೋರ್ಟಲ್ಗಳು ಓಪನ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರೋದು 8/4/2026. ಅಂದರೆ ಏಪ್ರಿಲ್ 8ನೇ ತಾರೀಕಿನ ರಾತ್ರಿ 11 ಗಂಟೆ 59 ನಿಮಿಷದವರೆಗೆ ಈ ಪೋರ್ಟಲ್ ಓಪನ್ ಇರುತ್ತೆ ಗೆಳೆಯರೆ. ಹಾಗೂ ಅರ್ಜಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಇರೋದು ನಿಮಗೆ 10ನೇ ತಾರೀಕು ಏಪ್ರಿಲ್ 10ಕ್ಕೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಇರುತ್ತೆ. ನೀವು ಅರ್ಜಿ ಎಲ್ಲ ಸಲ್ಲಿಸಾದ್ಮೇಲೆ ಪ್ರವೇಶ ಪರೀಕ್ಷೆಯ ದಿನಾಂಕಗಳು ಮೇ 23 ಮತ್ತು ಮೇ 24ರಂದು ನಡೆಯಲಿದೆ. ಪರೀಕ್ಷಾ ವೇಳಾಪಟ್ಟಿ ಬಂದು ನಿಮಗೆ ಈ ವಿಡಿಯೋದಲ್ಲಿ ಈಗ ಸ್ಕ್ರೀನ್ ಮೇಲೆ ನಾವು ನಿಮಗೆ ಪರೀಕ್ಷೆಯ ವೇಳಾಪಟ್ಟಿಯನ್ನು ತರ್ತೀವಿ. ಇದನ್ನು ನೀಟಾಗಿ ಗಮನಿಸಿಕೊಳ್ಳಿ. ಹಾಗೂ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಈಗ ಪರೀಕ್ಷೆಯ ವೇಳಾಪಟ್ಟಿ ಹೇಗಿದೆ ಅಂತ ನಾವು ನೋಡೋಣ. ಮೇ 23, 2026 ಶನಿವಾರ ಮಧ್ಯಾಹ್ನ 2:30ರಿಂದ 4:30ರವರೆಗೆ ME ಮತ್ತು MTech ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಯಲಿದೆ. ಗಮನಿಸಿ, ಇವರಿಗೆ ಮಾತ್ರ ನಾನ್ ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್ ಬಳಸಲು ಅವಕಾಶವಿರುತ್ತೆ ಗೆಳೆಯರೆ. ನಂತರ ಮೇ 24, 2026 ಭಾನುವಾರ ಬೆಳಗ್ಗೆ 10:30ರಿಂದ 12:30ರವರೆಗೆ MCA ಪರೀಕ್ಷೆ ನಡೆಯಲಿದೆ ಗೆಳೆಯರೆ. ಹಾಗೂ ಮಧ್ಯಾಹ್ನ 2:30ರಿಂದ 4:30ರವರೆಗೆ MBAಗೆ ಪರೀಕ್ಷೆ ನಡೆಯಲಿದೆ. ಈ ಎಲ್ಲ ಪರೀಕ್ಷೆಗಳು ತಲಾ 100 ಅಂಕಗಳಿಗೆ ಇರಲಿದ್ದು, ಇದೆಲ್ಲ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯನ್ನೊಳಗೊಂಡ OMR ಮಾದರಿಯಲ್ಲಿರುವಂಥ ಪರೀಕ್ಷೆಗಳಾಗಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೆಳೆಯರೆ. ಕೆಲವು ಮುಖ್ಯ ಅಂಶಗಳನ್ನು ನೀವು ಗಮನಿಸಬೇಕು. ಇಲ್ಲಿ ಗೇಟ್ ಸ್ಕೋರ್ ಹೊಂದಿರುವ ಅಭ್ಯರ್ಥಿಗಳು PGCET ಬರೆಯುವ ಅಗತ್ಯವಿಲ್ಲ. ಆದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸುವುದು ಮಾತ್ರ ಕಡ್ಡಾಯವಾಗಿರುತ್ತೆ. ಹಾಗೂ MA ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವವರು ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ನಡೆಸುವ PGCET 2026ರಲ್ಲಿ ಅರ್ಹತೆಯನ್ನು ಹೊಂದಿರಬೇಕಾಗತ್ತೆ. ಈ ಬಾರಿ ME, MTech ಪರೀಕ್ಷೆಯನ್ನು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ವಿಷಯಗಳಿಗೆ ಮಾತ್ರ ನಡೆಸಲಾಗುತ್ತಿದೆ. ಉಳಿದ ವಿಷಯಗಳಿಗೆ ಪದವಿ ಅಂಕಗಳ ಆಧಾರದ ಮೇಲೆ ಪ್ರವೇಶವನ್ನು ನೀಡಲಾಗುತ್ತೆ ಗೆಳೆಯರೆ. ನಾನು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಪಾಯಿಂಟನ್ನು ಬಿಟ್ಟೋಗಿದ್ರೆ ಅದನ್ನು ನಾವು ನಿಮ್ಮ ಮುಂದೆ ಸ್ಕ್ರೀನ್ನಲ್ಲಿ ತರ್ತೀನಿ. ದಯಮಾಡಿ ಗಮನಿಸಿ. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದರೆ, ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ತರ್ತಾ ಇದ್ದೀನಿ. ಹಾಗೂ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಈ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀವಿ. ದಯಮಾಡಿ ನೀವು ಚೆಕ್ ಮಾಡಿ, ಇದ್ರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಿ. ನೀವು ಅರ್ಜಿಯನ್ನು ಕೇವಲ ಆನ್ಲೈನಲ್ಲಿ ಮಾತ್ರ ಸಲ್ಲಿಸಬೇಕಾಗತ್ತೆ. KEA ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಮಾಹಿತಿಯನ್ನು ಅಲ್ಲಿ ನೋಂದಾವಣೆ ಮಾಡಿಕೊಳ್ಳಿ. ನೆನಪಿಡಿ, ಏಪ್ರಿಲ್ 28 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ ಗೆಳೆಯರೆ. ಇದು PGCET 2026ರ ಸದ್ಯದ ಬಿಗ್ ಅಪ್ಡೇಟ್ ಆಗಿದೆ. ಹೆಚ್ಚಿನ ವಿವರಗಳಿಗಾಗಿ ನೀವು KEA ವೆಬ್ಸೈಟನ್ನು ಚೆಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಉಪಯೋಗ ಆಗುತ್ತೆ, ಅವರಿಗೂ ಕೂಡ ಈ ವಿಡಿಯೋವನ್ನು ತಲುಪಿಸಿ. ಮತ್ತಷ್ಟು ಇಂಥ ಶೈಕ್ಷಣಿಕ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.